ಪಂಚಾಯತ್ ಪರ್ಮಿಷನ್ ಇಲ್ಲ, ಪರ್ಮಿಷನ್ ಇಲ್ದಿರ ಕೆಲಸ ಮಾಡ್ಬೇಡ್ರಿ ದಯವಿಟ್ಟು. ಏನ್ ಟ್ಯಾಕ್ಸ್? 10 ಲಕ್ಷ ಕಟ್ಟಿದ್ದೀನಿ. ಕೊಡು, ಲೆಟರ್ ಕೊಡು. ನೋಡಿ, ಇದು ಪಂಚಾಯತ್ ಪರ್ಮಿಷನ್ ತಗೊಂಡಿದೀವಿ, ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ತಗೊಂಡಿದೀವಿ ಬಂದ್ಬಿಟ್ಟು ಇಲ್ಲಿ ಧಮ್ಕಿಗಳಾಗ್ತಾವ್ರೆ, ರಸ್ತೆಗಳೆಲ್ಲ ಅಗ್ದು ಹಾಳು ಮಾಡ್ತಾವ್ರೆ, ಪಂಚಾಯತಿ ಅವ್ರಿಗೆ ನೋಡಿ ಇಲ್ಲಿರೋ ಕಸನ್ ತೆಗಿಯಕ್ಕೆ ಆಗ್ತಾ ಇಲ್ಲ. ಇತ್ತೀಚೆಗೆ ಎಲ್ಲೆಡೆಯೂ ಕೂಡ ಭೂಗತವಾಗಿ OFC ಕೇಬಲ್ಗಳನ್ನ ಅಳವಡಿಕೆ ಮಾಡಿಕೊಳ್ಳುವಂತದ್ದು ಬಹುದೊಡ್ಡ ದಂಧೆಯಾಗಿದೆ. 10 ಕಿಲೋಮೀಟರ್ಗೆ ಅನುಮತಿಯನ್ನ ಪಡ್ಕೊಂಡ್ರೆ 20 ಕಿಲೋಮೀಟರ್ ಆಗ್ತಾರೆ ಎನ್ನುವಂತ ಗಂಭೀರವಾದಂತ ಆರೋಪಗಳು ಇದೆ. ಅದೇ ರೀತಿಯಾಗಿ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿನ ನೆರಳೂರು, ಎಡವನಹಳ್ಳಿ, ಆಕ್ಸ್ಫರ್ಡ್ ರೋಡ್, ಬಳಗಾರನಹಳ್ಳಿ ಮತ್ತು ವಿಟ್ಸಂದ್ರ, ವಡ್ರಪಾಳ್ಯ ಮುಂತಾದ ಕಡೆ ಇಲ್ಲಿ ಮಾಜಿ ಗ್ರಾಮ ಪಂಚಾಯತಿಯ ಸದಸ್ಯರು ಹಾಗೆಯೇ ಏರ್ಟೆಲ್ OFC ಭೂಗತವಾಗಿ ಅಳವಡಿಸಲು ಗುತ್ತಿಗೆಯನ್ನ ಪಡೆದಿದ್ದಂತ ಪ್ರವೀಣ್ ಕೆಂಚಾರ್ ಅವರಿಗೆ ಮತ್ತು ಸ್ಥಳೀಯ ನಿವಾಸಿ ಲೋಕೇಶ್ ಅವರ ನಡುವೆ ಈ ಒಂದು ನೆರಳೂರಿನಲ್ಲಿ ಭೂಗತ ಕೇಬಲ್ ಅಳವಡಿಕೆಯ ಸಂದರ್ಭದಲ್ಲಿ ಮಾತಿನ ಚಕಮಕಿಯಾಗಿತ್ತು. ಅನುಮತಿ ಪಡ್ಕೊಂಡಿರೋದೇ ಒಂದ್ ಕೆಲಸಕ್ಕೆ ನೀವು ಮಾಡ್ತಾ ಇರೋದೇ ಬೇರೆ ಕೆಲಸ, ಜೊತೆಗೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಹಾಳಾಗ್ತವೆ, ಹಾಗೆ ಭೂಗತವಾಗಿ ಇರ್ತಕ್ಕಂತ ವಾಟರ್ ಲೈನ್ ಕೂಡ ಹಾಳಾಗ್ತವೆ ಅಂತ ಮಾತಿನ ಚಕಮಕಿ ನಡೆದಿತ್ತು. ಆ ಒಂದು ಸಂದರ್ಭದಲ್ಲಿ ಈ ಮಾತುಗಳು ವಿಕೋಪಕ್ಕೆ ಹೋಗಿತ್ತು. ಇದೀಗ ಆ ಒಂದು ಮಾತಿನ ಚಕಮಕಿಯ ವಿಡಿಯೋಗಳು ವೈರಲ್ ಆಗಿತ್ತು. ಅದಕ್ಕೆ ಸಂಬಂಧಿಸಿದಂತೆ ಪತ್ರಿಕಾಗೋಷ್ಠಿಯನ್ನ ನಡೆಸಿದಂತ ಪ್ರವೀಣ್ ಅಲಿಯಾಸ್ ಕೆಂಚಾ ಇವರು ಏರ್ಟೆಲ್ ಕಂಪನಿಯ OFC ಕೇಬಲ್ ಅಳವಡಿಕೆಗೆ ಗುತ್ತಿಗೆಯನ್ನ ಪಡೆದಿದ್ದಾರಂತೆ. ಇಲ್ಲೆಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಿತ್ತಂತೆ, ಹಾಗಾಗಿ ಗುತ್ತಿಗೆಯನ್ನ ಪಡೆದು ಜನರಿಗೆ ಉಪಕಾರ ಮಾಡಲು ಮುಂದಾಗಿದ್ದಾರಂತೆ. ಭೂಗತವಾಗಿ ಕೇಬಲ್ ಅಳವಡಿಕೆಗೆ ಸಾಮಾನ್ಯವಾಗಿ ಅಂದ್ರೆ ಸರ್ಕಾರ ನಿಗದಿಪಡಿಸಿರೋದು 75 ರೂಪಾಯಿ ಆದ್ರೆ ಇವರು 150 ರೂಪಾಯಿ ಕಟ್ತಾ ಇದ್ದಾರಂತೆ. ಎಂತ ಧಾರಾಳ ಮನಸ್ಸು ಮತ್ತು ಈ ಒಂದು ನೆರಳೂರು ಗ್ರಾಮ ಪಂಚಾಯತಿಯನ್ನ ಅಭಿವೃದ್ಧಿ ಉದ್ಧಾರ ಮಾಡೋದಿಕ್ಕೆ ಏರ್ಟೆಲ್ ಕಂಪನಿಯಿಂದಲೇ ಇವರು ಹೆಚ್ಚುವರಿಯಾಗಿ ಹಣವನ್ನ ಪಾವತಿಸಿದ್ದಾರಂತೆ. ಬರೋಬ್ಬರಿ 40 ಲಕ್ಷ ರೂಪಾಯಿಗಳನ್ನ ಪಾವತಿಸಿ ಅದು ಅವರು ಪಡೆದಿರ್ತಕ್ಕಂಥ ಅನುಮತಿಗಿಂತ ಕಡಿಮೆ ಮೀಟರ್ಗಳ OFC ಅನ್ನ ಅಳವಡಿಸಿದ್ದಾರಂತೆ. ಬೇಕಿದ್ರೆ ನೀವು ಬಂದು ಅಳತೆ ಮಾಡ್ಕೊಳ್ಳಿ ಎನ್ನುವಂತ ಸವಾಲನ್ನು ಕೂಡ ಎಸೆದಿದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿಯ ಕೆಲ ತುಣುಕುಗಳನ್ನು ನೋಡ್ತಾ ಅವತ್ತು ಆ ಒಂದು ಮಾತಿನ ಚಕಮಕಿ ಯಾಕಾಗಿತ್ತು, ಎಲ್ಲಾಗಿತ್ತು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಪಂಚಾಯತ್ ಪರ್ಮಿಷನ್ ಇಲ್ಲ, ಪರ್ಮಿಷನ್ ಇಲ್ದಿರ ಕೆಲಸ ಮಾಡ್ಬೇಡ್ರಿ ದಯವಿಟ್ಟು. ಏನ್ ಟ್ಯಾಕ್ಸ್? 10 ಲಕ್ಷ ಕಟ್ಟಿದ್ದೀನಿ. ಕೊಡು, ಲೆಟರ್ ಕೊಡು. ನೀನ್ ಪಬ್ಲಿಕ್ ವರ್ಕ್ ಪಬ್ಲಿಕ್ ಬೇಡ ಅಂತಿದ್ವಿ, ಮಾಡ್ಬೇಡ ಅಷ್ಟೇ. ನೀನು ನೋಡೋ, ನೀನ್ ಬಂದ್ ಧಮ್ಕಿಗ್ ಹಾಕ್ಬೇಡ, ನೀನ್ ಇಲ್ಲಿ ನೀನ್ ಬಂದ್ ಧಮ್ಕಿಗ್ ಹಾಕ ಕೆಲಸ ಮಾಡ್ಬೇಡ. ನೀನ್ ಧಮ್ಕಿ ಕೆಲಸ ನಾವ್ ಹೇಳ್ತಾ ಇದೀವಲ್ಲ, ಬೇಡ ನಮ್ಗಿಲ್ಲಿ ನಮ್ಗೆ ರೋಡ್ ಸಮಸ್ಯೆ ಐತೆ ಬೇಡ ಅಂತ ಹೇಳ್ತಾರೆ. ಯಾರು 5 ವರ್ಷದಿಂದ ಮಾಡಿದ್ರೆ ನೋಡಿದೀವಿ. ನೀನ್ ಇಲ್ಲಿ ಧಮ್ಕಿಗ್ ಹಾಕ ಕೆಲಸ ಮಾಡ್ಬೇಡ. ನೋಡಿ ಸ್ನೇಹಿತರೆ, ಇದು ಪಂಚಾಯತ್ ಇಂದ ಪರ್ಮಿಷನ್ ತಗೊಂಡಿದೀವಿ, ಸೆಂಟ್ರಲ್ ಗೌರ್ಮೆಂಟ್ ಇಂದ ಪರ್ಮಿಷನ್ ತಗೊಂಡಿದೀವಿ ಬಂದ್ಬಿಟ್ಟು ಇಲ್ಲಿ ಧಮ್ಕಿಗಳಾಗ್ತಾವ್ರೆ, ರಸ್ತೆಗಳೆಲ್ಲ ಅಗ್ದು ಹಾಳು ಮಾಡ್ತಾವ್ರೆ, ಪಂಚಾಯತಿ ಅವ್ರಿಗೆ ನೋಡಿ ಇಲ್ಲಿರೋ ಕಸನ್ ತೆಗಿಯಕ್ಕೆ ಆಗ್ತಾ ಇಲ್ಲ, ಕಸನ ನೀರಿಲ್ಲ ಅಂದ್ರೆ ನೀರ್ ಕೊಡಕ್ಕೆ ಆಗ್ತಾ ಇಲ್ಲ. ನೋಡಿ ಇಂಥವ್ರಿಗೆ ಲಂಚ್ಗೋಸ್ಕರ ಇಂಥವ್ರಿಗೆ ಪರ್ಮಿಷನ್ ಕೊಡ್ತಾರೆ, ಇಂಥ ಕೆಲಸಗಳು ಮಾಡಿಸ್ತಾವ್ರೆ. ಕೇಳಕ್ ಹೋದ್ರೆ ನಮ್ ಧಮ್ಕಿಗಳಾಗ್ತಾವ್ರಿ. ಇಲ್ಲಿ ಬಂದು ಪಬ್ಲಿಕ್ ಅಲ್ಲಿ ನಾವು ಬೇಡ, ನಮ್ಗೆ ಇಲ್ಲಿ ನೀರ್ ಪೈಪ್ ಐತೆ, ಸ್ಯಾನಿಟರಿ ಪೈಪ್ ಐತೆ, ಪೈಪ್ ಹೊಡೆದವ್ರು ಜವಾಬ್ದಾರಿಗಳು ಯಾರು ಅಂತ ಹೇಳ್ತಾರೆ. ಮತ್ತೆ ಪೋಲ್ಗಳು ಬೇರೆ ಹಾಕ್ತಾರಂತೆ. ಪೋಲ್ಗಳು ನಮ್ ಪಬ್ಲಿಕ್ ಅಲ್ಲಿ ನಮ್ಗೆ ಬೇಡ, ನಮ್ಗೆ ತೊಂದರೆ ಆಗ್ತೈತೆ ಅಂದ್ರು ಬಂದ್ ಹಾಕ್ತಾವ್ರೆ. ನೋಡಿ ಇಲ್ಲಿ ಬಂದ್ ನಮ್ ಧಮ್ಕಿಗಳಾಗ್ತಾವ್ರಿ ಇವರು. ಬೇಡಪ್ಪ, ನಮಗ್ ಬೇಡಪ್ಪ, ನಾವ್ ಹೇಳ್ತಾ ಇದ್ವಲ್ಲ, ನಮ್ ರಸ್ತೆಗಳು ನಮ್ಗೆ ಹಾಳು ಮಾಡಕ್ ಇಷ್ಟ ಇಲ್ಲ. ಈಗಲೇ ರಸ್ತೆಗಳಿಲ್ಲ, ಇರೋ ರಸ್ತೆಗಳು ಹಾಳು ಮಾಡ್ಬೇಡ್ರಿ. ಏನೋ ಇದು ಅವೆಲ್ಲ ಬೇಡ ನಮ್ಗ ದಯವಿಟ್ಟು. ನೋಡಿ, ಇದು ಪ್ರೈವೇಟ್ ಅವರು ಇವ್ರು ಬೆಳೆ ಬೇಯಿಸ್ಕೊಳಕ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾವ್ರೆ. ಪ್ರತಿ ಕಟ್ಟಿಂಗ್ ಅಲ್ಲೂ ಎರಡೆರಡೆ ಆಗ್ಬಿಟ್ಟು ಹಾಕ್ತಾರೆ. ನಾಳೆ ದಿನ ನಾವಲ್ಲಿ ಪೈಪ್ ಏನಾದ್ರು ಗೇಟ್ ಒಳಗೆ ಹಾಕ್ಬೇಕು, ಇನ್ನೊಂದು ಹಾಕ್ಬೇಕು, ಮಾಡ್ಬೇಕಂದಾಗ ಆಗಲ್ಲ. ನಮ್ಗೆ ತೊಂದರೆಗಳು ಕೊಡ್ತಾವ್ರೆ, ಕೇಳಿದ್ರೆ ನಮ್ಗೆ ಧಮ್ಕಿಗಳಾಗ್ತಾವ್ರಿ. ಇಲ್ಲಿ ಕಟ್ ಮಾಡು. ಏನೆನ್ನೆ ನೆರಳೂರು ಗ್ರಾಮದಲ್ಲಿ ನನ್ನ ವಿರುದ್ಧ ಲೋಕೇಶನ್ ಅವರು, ಆತ್ಮೀಯ ಸ್ನೇಹಿತರು ಲೋಕೇಶನ್ ಅವರು ಏನು ಆರೋಪ ಮಾಡಿದ್ರು, ಆ ಆರೋಪಕ್ಕೆ ನಾನು ಇವತ್ತು ಸ್ಪಷ್ಟೀಕರಣ ಕೊಡಬೇಕು ಅಂದ್ಬಿಟ್ಟು ಈ ಒಂದು ಮಾಧ್ಯಮ ಮಿತ್ರರನ್ನ ಕರೆಸಿದ್ದೀನಿ. ಏನು ನಮ್ಮ ನೆರಳೂರು ಗ್ರಾಮದಲ್ಲಿ, ನೆರಳೂರು ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು 15 ದಿನದಿಂದ ಒಂದು ತಿಂಗಳಿಂದ ನಮಗೆ ನೆಟ್ವರ್ಕ್ ಸಮಸ್ಯೆ ಆಗ್ತಿದೆ. ಏರ್ಟೆಲ್ ನಿಮಗೂ ಎಲ್ಲರಿಗೂ ಸಮಸ್ಯೆ ಗೊತ್ತಿರ್ತದೆ. ಬಟ್ ನಾವು ಅದನ್ನು ಮನಗೊಂಡು ನಾವು ಏರ್ಟೆಲ್ಲಿಂದ ಕಂಪ್ನಿಯಿಂದ ನಾವು ಟೆಂಡರ್ ಪಡೆದು ಪಂಚಾಯಿತಿಗೆ ಇದುವರೆಗೂ ನಾವು 40 ಲಕ್ಷ ಟ್ಯಾಕ್ಸನ್ನು ಕಟ್ಟಿರ್ತೀವಿ. ಅದು ಕಾನೂನಲ್ಲಿ ಇರೋದು 1 ಮೀಟ್ರಿಗೆ 75 ರೂಪಾಯಿ. ಬಟ್ ನಾವು ಕಟ್ಟಿರೋದು 150 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರಿ. ಅದನ್ನ ಪಂಚಾಯಿತಿಗೆ ನಾವು ಫಸ್ಟು ರಿಕ್ವಿಷನ್ ಲೆಟರ್ ಕೊಟ್ಟು ಪ್ಲ್ಯಾನ್ ಕೊಟ್ಟು ಅದಾದ ನಂತರ ಡಿಮ್ಯಾಂಡ್ ನೋಟಿಸ್ ತಗೊಂಡು ಅದಾದ ಮೇಲೆ ನಾವು ಪಂಚಾಯತಿಗೆ ಟ್ಯಾಕ್ಸನ್ನು ಕಟ್ಟಿರ್ತೀವಿ. ಟ್ಯಾಕ್ಸ್ ಮುಖಾಂತರ
ನಾವು ಕೆಲಸ ಮಾಡ್ತಾ ಇರ್ತೀರಿ. ಏನೋ ಉದ್ದೇಶಕ್ಕೆ ಪೂರ್ವಕವಾಗಿ ಇಲ್ಲ ಏನಗೋ ಗೊತ್ತಿಲ್ಲ, ಅವ್ರಿಗೆ ಫೇಸ್ಬುಕ್ಕೋ ತೆಲುಗೋ ಇಲ್ಲ ಜನಗಳು ನೋಡಲಿ ಅಂತನೋ ಗೊತ್ತಿಲ್ಲ, ಬಂದು ನೆನ್ನೆ ನನ್ನ ಕೆಲಸ ಮಾಡಬೇಕಾದ್ರೆ ನಮಗೆ ಮಾಡಬಾರ್ದು ಹಂಗೆ ಅಂತ ಕೇಳಿ ನಾನು ಸ್ವಲ್ಪ ಜೋರು ಧ್ವನಿಯಲ್ಲೇ ಮಾತಾಡಿದ್ದೀನಿ. ನಾನು ಸ್ವಲ್ಪ ಮಾತಾಡೋದು ಜೋರು ಧ್ವನಿಯಲ್ಲೇ. ಕೇಳಿದ್ದಕ್ಕೆ ಯಾಕೆ ಮಾಡ್ತಿದ್ದೆ, ನಾನು ಪಂಚಾಯತಿಯಲ್ಲಿ ಪರ್ಮಿಷನ್ ತೊಗೊಂಡಿದ್ದೀನಿ. 8 ಲಕ್ಷ ನಾನು ಪಂಚಾಯತಿಗೆ ಡಿ ಡಿ ಕೊಟ್ಟಿದ್ದೀನಿ. ನಾವು ಯಾವುದೇ ಕಾರಣಕ್ಕೂ ಇಲ್ಲಿಗಲ್ ಮಾಡ್ತಾ ಇಲ್ಲ. ಕಾನೂನು ರೀತಿಯಲ್ಲಿ ಏನಿದೆಯೋ ಕಾನೂನಲ್ಲಿ ನಾವು ತಗೊಂಡೆ, ಅದನ್ನ ಪರ್ಮಿಷನ್ ತೊಗೊಂಡೆ ನಾವು ಮಾಡ್ತಾ ಇರೋದು. ಇವರು ಸುಮ್ಮನೆ ನಮ್ಮ ಮೇಲೆ ಏನೋ ಒಂದು ಆರೋಪ ಹೊರಿಸ್ಬೇಕು, ಫೇಸ್ಬುಕ್ಕಲ್ಲಿ ನಮಗೆ ಫಾಲೋವರ್ಸ್ ಹೆಚ್ಚಾಗಬೇಕು ಅಂತ ಗೊತ್ತಿಲ್ಲ, ಇಲ್ಲ ಏನು ಉದ್ದೇಶ ಅಂತ ಗೊತ್ತಿಲ್ಲ. ನಾನು ಪಂಚಾಯತಿಗೆ 30ನೇ ತಾರೀಕಿಗೆ ಎಷ್ಟು ಅಂದರೆ 7,24,000 ರೂಪಾಯಿ ನೆರಳೂರು ಗ್ರಾಮಕ್ಕೆ ಮಾತ್ರ ಇದು ಡಿ ಡಿ ಕಟ್ಟಿದ್ದೀನಿ. ಅದೇ ರೀತಿ ಯಡನಹಳ್ಳಿ ಗ್ರಾಮಕ್ಕೆ 7,34,000 ರೂಪಾಯಿ ಡಿ ಡಿ ಕಟ್ಟಿದ್ದೀನಿ. ಅದೇ ರೀತಿ ಯಡನಹಳ್ಳಿ ಆಕ್ಸ್ಫರ್ಡ್ ಕಾಲೇಜ್ ರೋಡು ಅಲ್ಲಿಗೆ 3,06,800 ರೂಪಾಯಿ ಡಿ ಡಿ ಕಟ್ಟಿದ್ದೀನಿ. ಬಳಗರಹಳ್ಳಿ ಗ್ರಾಮಕ್ಕೆ 10,83,380 ರೂಪಾಯಿ ಡಿ ಡಿ ಕಟ್ಟಿದ್ದೀನಿ. ಅದೇ ರೀತಿ ನನಗೆ ಯಾರನ್ನ ಕೆಲಸ ಮಾಡೋವಾಗ ಯಾರೋ ಇದು ಮಾಡ್ತಾರೆ ಅಂದ್ಬಿಟ್ಟು ನಮ್ಮ ಅತ್ತಿಬೆಲೆ ಪೊಲೀಸ್ ಠಾಣೆಯ ವತಿಯಿಂದನೂ ನಾನು ಅದಕ್ಕೆ ಒಂದು ರಿಕ್ವೆಷನ್ ಲೆಟರ್ ಕೊಟ್ಟು ಅವ್ರ ಕಡೆಯಿಂದ ಒಂದು ಸೀಲು ಸೈನ್ ತೊಗೊಂಡಿದ್ದೀನಿ. ಅವ್ರಿಗೆ ಭದ್ರತೆ ಬೇಕಂತ ಅವರು ಕೇಳಿ ತೊಗೊಂಡಿದ್ದೀನಿ. ಅದೇ ರೀತಿ ಟೋಟಲ್ಲು 40 ಲಕ್ಷ ಇಚ್ಚಂಗೂರು ವಾಟರ್ ಪಾಲಿಕೆ ಅದು ಅಷ್ಟೇ 10 ಲಕ್ಷ ಬರ್ತದೆ. ಆ ಒಂದು ಊರಿಗೂ 10 ಲಕ್ಷ ಟೋಟಲ್ ನಾನು 40,49,807 ರೂಪಾಯಿ ಪಂಚಾಯತಿಗೆ ಟ್ಯಾಕ್ಸ್ ಕಟ್ಟಿದ್ದೀನಿ. ಬಟ್ ಕಾನೂನಲ್ಲಿ ಕಟ್ಟಬೇಕಾಗಿರೋದು ಪ್ರತಿ ಮೀಟ್ರಿಗೆ 75 ರೂಪಾಯಿ. ಬಟ್ ನಾನು ಕಟ್ಟಿರೋದು ಪಂಚಾಯತಿಗೆ ಟ್ಯಾಕ್ಸು ವರಮಾನ ಬರಲಿ, ಅಭಿವೃದ್ಧಿ ಆಗಲಿ ಅಂದ್ಬಿಟ್ಟು ಅವ್ರ ಹತ್ರ ಮಾತಾಡಿ 1 ಮೀಟ್ರಿಗೆ 75 ರೂಪಾಯಿನ 150 ರೂಪಾಯಿಗೆ ಮಾತಾಡಿ ಪ್ರತಿ ಪೋಲಿಗೆ 1,000 ರೂಪಾಯಿ ಕಟ್ಸಿದ್ದೀನಿ. ಅದು 1 ಮೀಟ್ರಿಗೆ ಮೇಂಟೆನೆನ್ಸ್ ಚಾರ್ಜ್ ಅಂದ್ಬಿಟ್ಟು 1,000 ರೂಪಾಯಿ ಕಟ್ಸಿದ್ದೀನಿ. ಎಷ್ಟು ಪೋಲ್ ಬರ್ತದೆ ಅಷ್ಟು ಪೋಲಿಗೆ 1,000, 100 ಪೋಲ್ ಬಂದರೆ 1 ಲಕ್ಷ, 50 ಪೋಲ್ ಬಂದರೆ 50,000. ಆ ರೀತಿ ಕಟ್ಸಿ ನಾನು ಪಬ್ಲಿಕ್